ಗಿಲ್ಲಿ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟ ಗಿಲ್ಲಿ. ಹೌದು ಸ್ನೇಹಿತರೆ, ಈಗ ಗಿಲ್ಲಿ ಅವರು ಒಂದು ಕನ್ನಡದಲ್ಲಿ ನಾಯಕ ನಟನಾಗಿ ಅಭಿನಯವನ್ನು ಮಾಡ್ತಾ ಇದ್ದಾರೆ. ಸೊ ಅಷ್ಟಕ್ಕೂ ಯಾವ ಒಂದು ಡೈರೆಕ್ಟರ್ ಜೊತೆಗೆ ಕೂಡಿ ಈ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಸೊ ಅಷ್ಟಕ್ಕೂ ಈ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಶೂಟಿಂಗ್ ಸ್ಟಾರ್ಟ್ ಆಗಿದೆನಾ, ಇದರ ಬಂಡವಾಳ ಎಷ್ಟು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿಲ್ಲ ಅಂದರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ತುಂಬಾ ಒಂದು ಹಳ್ಳಿಯ ಪ್ರತಿಭೆ, ತುಂಬ ಒಬ್ಬ ಶ್ರಮಜೀವಿ ಅಂತಕ್ಕಂಥದ್ದನ್ನು ನಾವು ಗಿಲ್ಲಿ ಅವರಿಗೆ ಕರಿಬೋದು. ಯಾಕಪ್ಪ ಅಂತಂದರೆ ಅವರು ಮೊಟ್ಟ ಮೊದಲನೇದಾಗಿ ಕೂಲಿ ಕೆಲಸವನ್ನು ಮಾಡ್ತಾಯಿದ್ರು, ಗಾರೆ ಕೆಲಸವನ್ನು ಮಾಡ್ತಾಯಿದ್ರು. ಗಾರೆ ಕೆಲಸ ಮಾಡುವಾಗ ದಿನಕ್ಕೆ 300 ರೂಪಾಯಿ ದುಡಿತಾ ಇದ್ದಂಥ ಗಿಲ್ಲಿ ಅವರು ಇಂದು ಒಂದೇ ಒಂದು ಕಾರ್ಯಕ್ರಮಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ಗಳಿಸ್ತಾ ಇದ್ದಾರೆ. ಸೊ ಕೇವಲ 2 ರಿಂದ 3 ಅವರ್ ಕಾರ್ಯಕ್ರಮಗಳಿಗೆ ಲಕ್ಷಾಂತರ ರೂಪಾಯಿಯನ್ನು ಗಿಲ್ಲಿ ಅವರು ಸಂಪಾದಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ನೋಡಬೇಕಪ್ಪ ಅಂತಂದರೆ ಅವರ ಪರಿಶ್ರಮ. ಯಾಕಪ್ಪ ಅಂತಂದರೆ ಒಂದು ಗಾರೆ ಕೆಲಸ ಮಾಡ್ತಿದ್ರುವಾಗಲೂ ಅದೇ ಒಂದು ಶ್ರಮ ಕೆಲಸದ ಮೇಲೆ ಇತ್ತು, ಈಗಲೂ ಕೂಡ ಅದೇ ಒಂದು ಶ್ರಮ ಅವರ ಕೆಲಸದ ಮೇಲೆ ಇದೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮೊಟ್ಟ ಮೊದಲನೇದಾಗಿ ಗಿಲ್ಲಿ ಅವರು ಗಾರೆ ಕೆಲಸವನ್ನು ಮಾಡ್ತಾಯಿದ್ರು. ಅದಾದ ನಂತರ ಟಿಕ್ಟಾಕ್ಗೆ ಬರ್ತಾರೆ, ಒಂದಿಷ್ಟು ಕಾಮಿಡಿ ವಿಡಿಯೋಸ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾಮಿಡಿ ವಿಡಿಯೋಸ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಜನರು ಇವರನ್ನು ಗುರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನರು ಇವರ ವಿಡಿಯೋಸ್ಗಳನ್ನು ಲೈಕ್ ಮಾಡ್ತಾ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತೀಯಾ, ಗ್ರೋ ಅಪ್ ಆಗು, ಈ ತರಹದ ಕಮೆಂಟ್ಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಗಿಲ್ಲಿ ಅವರು ಕೂಡ ಆ ತರಹದ ಕಮೆಂಟ್ಗಳನ್ನು ನೋಡಿ ತುಂಬಾ ಖುಷಿಯಾಗಿ ಏನು ಮಾಡ್ತಾರೆಪ್ಪ ಅಂತಂದರೆ, ಇಲ್ಲ ನಾನು ವಿಡಿಯೋಸ್ಗಳನ್ನು ಮಾಡಬೇಕು, ನಾನು ಬೆಳಿಬೇಕು ಅನ್ನೋ ಒಂದು ಯೋಚನೆಗೆ ಬರ್ತಾರೆ. ಅದಾದ ನಂತರ ಗಿಲ್ಲಿ ಅವರು ಇನ್ನಷ್ಟು ವಿಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯೂಟ್ಯೂಬ್ಗೆ ಬರ್ತಾರೆ. ಯೂಟ್ಯೂಬ್ನಲ್ಲಿ ಕಂಟೆಂಟ್ ಕ್ರಿಯೇಷನನ್ನು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಒಂದಿಷ್ಟು ಕಾಮಿಡಿ ವಿಡಿಯೋಸ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಗ್ರೋ ಅಪ್ ಆದ ಗಿಲ್ಲಿ ಅವರಿಗೆ ತುಂಬಾ ಸಪೋರ್ಟಿವ್ ಸಿಸ್ಟಮ್ ಸಿಗುತ್ತೆ. ಅದಾದ ನಂತರ ಒಂದಿಷ್ಟು ಕಾಮಿಡಿ ಕಿಲಾಡಿಗಳಿಗೂ ಬರ್ತಾರೆ. ಅಲ್ಲಿ ಬಂದಾದ ತಕ್ಷಣ ಆ್ಯಂಕರ್ ಅನುಶ್ರೀ ಅವರ ಸಪೋರ್ಟ್ನಿಂದ ಮೊಟ್ಟ ಮೊದಲನೇದಾಗಿ ಅಕ್ಕ ಅಂತ ಕೆಲವೊಂದಿಷ್ಟು ಸಪೋರ್ಟ್ಗಳನ್ನು ಪಡೆದುಕೊಳ್ತಾರೆ. ಅದಾದ ನಂತರ ತುಂಬಾ ಕಾಮಿಡಿಗಳನ್ನು ಮಾಡ್ತಾ ಸೊ ಎಲ್ಲರ ಮನೆ ಮಾತಾಗ್ಬಿಡ್ತಾರೆ. ಅದಾದ ನಂತರ ಮತ್ತೆ ಯಾವ ರೀತಿ ಆಗ್ಬಿಡ್ತಾರೆ ಅಂದರೆ, ಇವರ ಪ್ರಾಫಿಟ್ ಕಾಮಿಡಿಗಳು ತುಂಬಾ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಿಂದ ಇವರು ಸರಿಗಮಪ ಆಗಿರ್ಬೋದು, DKD ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳಿಗೂ ಇವರನ್ನು ಕರೆಸೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಏನಾಗತ್ತೆಪ್ಪ ಅಂತಂದರೆ ಬಿಗ್ ಬಾಸ್ ಕರೆ ಇವರಿಗೆ ಬರುತ್ತೆ. ಬಿಗ್ ಬಾಸ್ ಸೀಸನ್ 12 ಕರೆ ಬರುತ್ತೆ. ಬಿಗ್ ಬಾಸ್ ಸೀಸನ್ 12ಗೆ ಹೋಗ್ತಾರೆ. ಅಲ್ಲಿ ತುಂಬ ಚೆನ್ನಾಗಿ ಆಟವನ್ನು ಆಡ್ತಾರೆ. ಅಲ್ಲಿ ಕಾವ್ಯ ಅವರ ಪರಿಚಯ ಕೂಡ ಆಗುತ್ತೆ. ಅಲ್ಲಿ ಕೆಲವೊಂದಿಷ್ಟು ತುಂಟಾಟಗಳನ್ನ ಕೂಡ ಮಾಡ್ತಾರೆ. ಕಾವ್ಯ ಮತ್ತು ಇವರಿಬ್ಬರದು ಪ್ರೀತಿ ಪ್ರೇಮ ಇದೆ ಅನ್ನೋತಕ್ಕಂಥ ಮಾತುಗಳು ಕೇಳಿ ಬರ್ತವೆ. ಇವರಿಬ್ಬರು ಆದಷ್ಟು ಬೇಗ ಮದುವೆ ಆಗಬೇಕು ಅನ್ನೋದು ಅಭಿಮಾನಿಗಳ ಆಸೆ ಕೂಡ ಇದೆ. ಆದಷ್ಟು ಬೇಗ ಅಭಿಮಾನಿಗಳು ಮದುವೆ ಆಗಲಿ ಅಂತಕ್ಕಂಥ ಆಸೆಯಿಂದ ಹೋಮ ಹವನ ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ತುಂಬ ಶ್ರಮಜೀವಿ ಗಿಲ್ಲಿ ಅವರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಗಿಲ್ಲಿ ಅವರು ಕಾವ್ಯ ಅವರು ಸೋಲ್ಬಾರ್ದು ಅನ್ನೋದಕ್ಕೋಸ್ಕರ ಕೆಲವೊಂದಿಷ್ಟು ಆಟಗಳನ್ನು ಆಡ್ತಾರೆ. ಅದು ಕೂಡ ಅಭಿಮಾನಿಗಳ ಮನಸ್ಸಲ್ಲಿ ಉಳಿಯುತ್ತೆ. ಇನ್ನು ಗಿಲ್ಲಿ ಅವರು ಬಿಗ್ ಬಾಸ್ಗೆ ಬಂದ ತಕ್ಷಣ ತುಂಬಾ ಒಂದಿಷ್ಟು ಟ್ರೆಂಡ್ಗಳನ್ನ ಪಡೆದು ಬಿಗ್ ಬಾಸನ್ನು ಗೆಲ್ತಾರೆ. ಬಿಗ್ ಬಾಸನ್ನು ಗೆದ್ದ ತಕ್ಷಣ ತುಂಬಾ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೂ ಇವರಿಗೆ ಬರುತ್ತೆ. ದಿನಕ್ಕೆ 2 ರಿಂದ 3 ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಕಾರ್ಯಕ್ರಮಕ್ಕೆ ಇಲ್ಲಪ್ಪ ಅಂತಂದ್ರೆ 80 ರಿಂದ 1 ಲಕ್ಷದವರೆಗೆ ಹಣವನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ 50,000 ಹಿಡಿದ್ರು ದಿನಕ್ಕೆ 1.5 ಲಕ್ಷದ ಹತ್ತಿರ ದುಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದ ನಂತರ ಈಗ ಗಿಲ್ಲಿ ಅವರಿಗೆ ತರುಣ್ ಸುಧೀರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಇಲ್ಲ, ನಿನ್ನನ್ನು ನಾನು ಹೀರೋವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದರು. ಸೊ ಈಗ ಸದ್ಯಕ್ಕೆ ಗಿಲ್ಲಿ ಅವರು ನಾಯಕ ನಟನಾಗಿ ಚಿತ್ರವನ್ನು ಮಾಡುತ್ತಿದ್ದಾರಂತೆ. ಸೊ ಅದಕ್ಕೆ ತರುಣ್ ಸುಧೀರ್ ನಿರ್ದೇಶನದಲ್ಲಿ ಗಿಲ್ಲಿ ಅವರು ಹೊಸ ಸಿನಿಮಾವನ್ನು ಮಾಡ್ತಿದ್ದಾರಂತೆ. ಆದಷ್ಟು ಬೇಗ ಎಲ್ಲರೂ ಸಿನಿಮಾ ನೋಡೋಕ್ಕೆ ಕಾಯ್ತಿದ್ದಾರೆ. ಸಿನಿಮಾದ ಹೆಸರು ಇನ್ನೂ ಕೂಡ ಇಟ್ಟಿಲ್ವಂತೆ, ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ಆದಷ್ಟು ಬೇಗ ಆ ಸಿನಿಮಾದ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳ್ಕೊಂಡು ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಗಿಲ್ಲಿ ಅವರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇವರು ಸಿನಿಮಾ ಮಾಡ್ತಿದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಗಿಲ್ಲಿ ಕಾವ್ಯ ಇವರಿಬ್ಬರು ಮದುವೆ ಆಗಬೇಕಾ, ಸೊ ಇವ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.